ಓಂ ಲಲಿತಾಂಬಿಕಾಯೈ ನಮಃ. ನಾವು ಯಾವಾಗಲೂ ಅಷ್ಟೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ನಾವು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಕುಟುಂಬ ಚೆನ್ನಾಗಿರಬೇಕು, ನಮಗೇ ಆದಂಥ ಒಂದು ಮನೆ ಇರಬೇಕು ಅಂತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದು ಆಸೆ ಆಕಾಂಕ್ಷೆಗಳು. ಅದರಲ್ಲೂ ಕೂಡ ಮಧ್ಯಮ ವರ್ಗದವರಿಗೆ ಇದು ಜಾಸ್ತಿ. ತುಂಬ ಶ್ರೀಮಂತರಿಗೆ ಅದು ಬೇಕಾಗಿಲ್ಲ, ಒಂದಲ್ಲ 10 ಮನೆ ಇರುತ್ತೆ. ಆದರೆ ಇದರ ಜೊತೆಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆದರೂ ಕೂಡ ತುಂಬ ಚೆನ್ನಾಗಿ ಓದಿರ್ತಾರೆ, ಹೈಲಿ ಕ್ವಾಲಿಫೈಡ್ ಆಗಿರ್ತಾರೆ. ಎಲ್ಲೋ ಒಂದು ಕಡೆ ಸಾಮಾಜಿಕ ಪ್ರಜ್ಞೆ ಇರ್ಬೋದು, ಕೆಲವು ಒಂದು ಮೆಮೊರೀಸ್ ಇರ್ಬೋದು, ಜ್ಞಾಪಕ ಶಕ್ತಿಗಳಿರ್ಬೋದು, ಇವು ಕಡಿಮೆ ಇರುತ್ತೆ. ಅದನ್ನು ಸಾಮಾನ್ಯವಾಗಿ ನಾವು ಕೂಡ ಎಷ್ಟೋ ಜನ ನಮ್ಮ ಹತ್ರ ಕೇಳಿದಾಗ ಹೇಳ್ತಾ ಇರ್ತೀವಿ, ನಮ್ಮ ಮಗಗೆ ಓದ್ತಾನೆ, ಜ್ಞಾಪಕ ಶಕ್ತಿ ಕಡಿಮೆ. ಅದ್ರ ಜೊತೆಗೆ ಏನು ಅಂತ ಹೇಳಿದರೆ, ಪ್ರತಿ ವಿಷಯದಲ್ಲೂ ಕೂಡ ಆತ ಏನು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಓದ್ತಾನೆ, ಪುಸ್ತಕ ಪ್ರೇಮಿ, ಪುಸ್ತಕ ಜೀವಿ, ಅದೇನೋ ಹೇಳ್ತೀವಿ. ಆದರೂ ಕೂಡ ಇವತ್ತಿನ ದಿವಸ ಮೆಮೊರಿ ಕಡಿಮೆ ಆಗ್ತಾ ಇರುತ್ತೆ, ಆ ಜ್ಞಾಪಕ ಶಕ್ತಿ ಕಡಿಮೆ. ಇದಕ್ಕೇನಾದರೂ ಒಂದು ತಂತ್ರವಿಧಾನ ಇದೆಯಾ ಅಂತ ಹೇಳಿದ್ರೆ, ನಮ್ಮ ಶಾಸ್ತ್ರಗಳನ್ನು ನಾವು ಅವಲೋಕನ ಮಾಡಿದಾಗ ಹೆಸರುಬೇಳೆ ಯಾರಿಗೆ ಪ್ರತೀಕ? ಗುರುವಿನ ಪ್ರತೀಕ. ಹೆಸರುಬೇಳೆ ದಾನ. ಹೆಸರುಬೇಳೆಯನ್ನು ನಾವು ಯಾವಾಗಲೂ ಅಷ್ಟೇ ಹಿಂದಿನ ಫಂಕ್ಷನ್ಗಳು ನೋಡಿ, ಸ್ವಲ್ಪ ಇತಿಹಾಸ ನೋಡೋಕೆ ಹೋದಾಗ ಒಂದು ಸಣ್ಣ ದೇವಸ್ಥಾನ ಇದ್ದರೂ ಕೂಡ, ಚಿಕ್ಕ ಪುಟ್ಟ ದೇವಸ್ಥಾನ, ಅಲ್ಲಿ ಸಾಮಾನ್ಯವಾಗಿ ನೆನೆಸಿದ ಹೆಸರುಬೇಳೆಯನ್ನು ದಾನ ಕೊಡ್ತಾಯಿದ್ರು. ಇದರಿಂದ ಏನಾಗುತ್ತೆ, ನಮ್ಮಲ್ಲಿ ಏನೋ ಒಂದು ಆತ್ಮಶಕ್ತಿ ಜಾಸ್ತಿ. ಆ ಹೆಸರುಬೇಳೆ ಕೊಡ್ತಕ್ಕಂಥ ವ್ಯಕ್ತಿ, ಆ ದಾನವನ್ನು ಕೊಡ್ತಕ್ಕಂಥ ವ್ಯಕ್ತಿ ತಾಳ್ಮೆಯಿಂದ ಇರ್ತಾ ಇದ್ದ, ಸೌಮ್ಯವಾಗಿರ್ತಾ ಇದ್ದ, ಶಾಂತವಾಗಿರ್ತಾ ಇದ್ದ. ಕೆಲಸ ಕಾರ್ಯಗಳಲ್ಲಿ ತನ್ನ ಕೆಲಸ ಆಯಿತು, ತನ್ನ ಜೀವನ ಆಯಿತು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದನ್ನು ನಾವು ಗಮನಿಸಿದ್ದೀವಿ. ಅದೇ ಮತ್ತೆ ಹೇಳೋಕ್ಕೆ ಹೋದರೆ, ಹೆಸರುಬೇಳೆ ದಾನದಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಹೆಸರುಬೇಳೆ ತಿನ್ನೋದ್ರಿಂದ ಅದನ್ನು ಒಂದು ಯಾವುದೋ ಅಂದರೆ ಬರೀ ಹೆಸರುಬೇಳೆ ತಿನ್ನೋದು ಅಂತಲ್ಲ, ದೇವರಿಗೆ ಅರ್ಪಣೆ ಮಾಡಿರೋ ಹೆಸರುಬೇಳೆಯನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡೋದ್ರಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಹೆಸರುಬೇಳೆ ಕೋಸಂಬರಿಯನ್ನು ಸಾಮಾನ್ಯವಾಗಿ ಎಲ್ಲ ಊಟ, ಎಲ್ಲ ಫಂಕ್ಷನ್ಸು, ಒಂದು ನಾಮಕರಣ ಆಗ್ಬೋದು, ವಿವಾಹ ಆಗ್ಬೋದು. ಇವತ್ತು ವಿವಾಹ ಮುಹೂರ್ತಗಳಲ್ಲಿ ಯಾಕೆ ಹೆಸರುಬೇಳೆಯನ್ನು ಇಟ್ಟಿರ್ತಾರೆ ಅಂದರೆ, ಇದಕ್ಕೋಸ್ಕರನೇ ಬರ್ತಕ್ಕಂಥ ಬಂಧುಗಳಿಗೆ ಒಂದು ಒಳ್ಳೆಯ ಮೈಂಡ್ ಇರಬೇಕು, ಒಂದು ಆಲೋಚನಾ ಲಹರಿಗಳು ಚೆನ್ನಾಗಿರಬೇಕು ಅಂತಕ್ಕಂಥ ಕಾರಣದಿಂದಲೇ ಏನಿಲ್ಲ ಅಂದರೂ ಕೂಡ ಹೆಸರುಬೇಳೆ ಇರ್ತಾ ಇತ್ತು, ಕೋಸಂಬರಿ ಇರ್ತಾಯಿದ್ದು. ಇನ್ನು ದೇವರಿಗೆ ನೈವೇದ್ಯ ಮಾಡಿಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ, ಬುದ್ಧಿವಂತಿಕೆ ಆಗುತ್ತೆ, ಬುದ್ಧಿ ವೃದ್ಧಿ ಆಗುತ್ತೆ, ಜ್ಞಾಪಕ ಶಕ್ತಿ ಬೆಳೆಯುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ. ಆ ಹೆಸರುಬೇಳೆಯನ್ನು ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿಯ ದೇಹದಲ್ಲಿ ಒಂದು ಸಮತೋಲನ ಇರುತ್ತೆ, ರೋಗ ನಿರೋಧಕ ಶಕ್ತಿ ಬೆಳೀತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಬೆಲ್ಲದ ಪಾನಕ ಏನಾದರೂ ಸೇರಿಸಿ ಹೆಸರುಬೇಳೆಯನ್ನು ಕೊಟ್ಬಿಟ್ಟಿದ್ದೆ ಆದರೆ ವ್ಯಕ್ತಿಗೆ ಆಲೋಚನೆಗಳು ತುಂಬ ಟಾಪ್ ಲೆವೆಲ್, ತುಂಬ ಹೈಯೆಸ್ಟ್ ಲೆವೆಲಲ್ಲಿ ಆತ ಯೋಚನೆಯನ್ನು ಕೂಡ ಅಥವಾ ಆಕೆ ಕೂಡ ಆಗ್ಬೋದು, ಯೋಚನೆ ಮಾಡ್ತಕ್ಕಂಥ ಶಕ್ತಿ ಕೂಡ ಬರುತ್ತೆ. ನಾವು ಯಾವಾಗಲೂ ಹೇಳ್ತೀವಿ, ಸಾಧ್ಯವಾದರೆ 5 ಸಂಖ್ಯೆ ಬುಧನ ಸಂಖ್ಯೆ. ಹಾಗಾಗಿ 5 ಜನಕ್ಕೆ ಗುರುವಾರ ಹೆಸರುಬೇಳೆಯನ್ನು ಮನೆಯಲ್ಲಿ ಮಾಡಿ 5 ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ, ದೇವಸ್ಥಾನ ಆಗ್ಬೋದು, ಮನೆಯಲ್ಲೇ ಆಗಲಿ, ಸುತ್ತಮುತ್ತಲೂ ಆಗಲಿ, ಭಗವಂತನಿಗಿಟ್ಟಂತಹ ಹೆಸರುಬೇಳೆಯನ್ನು ದಾನ ಮಾಡೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಚೆನ್ನಾಗಿ ಬೆಳೆಯುತ್ತೆ. ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಲ್ಲಿ ಒಂದು ಬುದ್ಧಿವಂತಿಕೆಯ ಶಕ್ತಿ ಬರುತ್ತೆ, ಆಲೋಚನಾ ಶಕ್ತಿ ಬರುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.